ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬಾಳೆಹಣ್ಣು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಕೇಕ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಪಾಂಜಾಗಿ ತುಂಬಾ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ತುಂಬ ಅದ್ಭುತವಾಗಿದೆ. ನೋಡ್ತಿದ್ದೀರಲ್ಲ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಸಿಂಪಲ್ಲು, ಮನೇಲಿರೋಂಥ ಐಟಮ್ಸ್ನೇ ಉಪಯೋಗಿಸಿ ಮಾಡಿರೋಂಥದ್ದು. ಯಾವುದೇ ಬಟರ್ ಪೇಪರ್ ಬೇಕಾಗಿಲ್ಲ, ಓವನ್ ಬೇಕಾಗಿಲ್ಲ, ಎಲೆಕ್ಟ್ರಿಕ್ ಬೀಟರ್ ಕೂಡ ಬೇಕಾಗಿಲ್ಲ. ತುಂಬ ಈಸಿಯಾಗಿ ಮಾಡಬಹುದು. ಮೊದಲಿಗೆ ನಾವೆಲ್ಲ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಕುಕ್ಕರು ಅಥವಾ ಬಾಣಲಿ ನೀವೇನು ತೊಗೊಳ್ತೀರಾ ಕೇಕ್ ಮಾಡೋದಕ್ಕೆ, ಅದನ್ನು ಸ್ವಲ್ಪ ಬಿಸಿಯಾಗೋದಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾನಿಲ್ಲಿ ಬಾಳೆಹಣ್ಣನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದೇ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು 2-3 ಕೂಡ ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಹಣ್ಣಾಗಿರೋಂಥ ಒಂದು ಬಾಳೆಹಣ್ಣನ್ನು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಳದಿ ಪ್ರಮಾಣ ತುಂಬಾ ಮುಖ್ಯ. ಸಕ್ಕರೆ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಮೊಸರು ಅರ್ಧ ಕಪ್ಪಷ್ಟು ಇದೆ. ಹಾಗೆ ಅಡುಗೆ ಎಣ್ಣೆ 1/4 ಕಪ್ಪಷ್ಟಿದೆ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಕ್ಕರೆ ಪುಡಿ ಬಳಸಿಲ್ಲ, ಹಾಗಾಗಿ ಸ್ವಲ್ಪ ಸಕ್ಕರೆ ಪೂರ್ತಿ ನುಣ್ಣಗಾಗಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೈದಾ ಹಿಟ್ಟು 1 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರು 1 ಟೀ ಸ್ಪೂನಷ್ಟು, ಹಾಗೆ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನಷ್ಟು, ಹಾಗೆ ಸ್ವಲ್ಪ ಉಪ್ಪು ಕೂಡ ಬಳಸ್ಕೊಳ್ತಿದ್ದೀನಿ 1/4 ಟೀ ಸ್ಪೂನಷ್ಟು. ಎಲ್ಲನೂ ಸೇರಿಸಿ ಜರಡಿ ಹಿಡ್ಕೊಂಡು ನಾವು ರುಬ್ಬಿದಂಥ ಏನು ಮಿಶ್ರಣ ಇತ್ತು ಬಾಳೆಹಣ್ಣಿಂದು, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಾಫ್ಟಾಗಿ ಮಾಡ್ಕೋಬೇಕು, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಮಿಕ್ಸ್ ಮಾಡ್ಕೋಬೇಡಿ. 1 ರೌಂಡು ಹಾಗೆ ಹಾಫ್ ಕಟ್ಟು ಈ ರೀತಿನಲ್ಲಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು 1/4 ಕಪ್ಪಷ್ಟು ಹಾಲು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮಿಶ್ರಣ ಗಟ್ಟಿ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ಬನಾನಾ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನಾನಿಲ್ಲಿ 1/4 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲಿದು. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು 1/4 ಕಪ್ಪಲ್ಲಿ ಪೂರ್ತಿ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ. ನಂತರ ಒಂದು 5-6 ಹನಿಯಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬನಾನಾ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬಹುದು. ಕೇಕ್ ಮಾಡೋದಕ್ಕೆ ಯಾವ ಪಾತ್ರೆ ತೊಗೊಳ್ತೀವಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ದೀನಿ. ಆ ಎಣ್ಣೆ ಅಪ್ಲೈ ಮಾಡಿದ ನಂತರ ಮೈದಾ ಹಿಟ್ಟು ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಎಣ್ಣೆ ಅಪ್ಲೈ ಮಾಡಿರೋದಕ್ಕೆ ಮೈದಾ ಹಿಟ್ಟು ಆ ರೀತಿಯಲ್ಲಿ ಕೋಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನು ತೆಗಿಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿರೋಂಥ ಮಿಶ್ರಣ ಏನಿದೆ ಅದನ್ನೆಲ್ಲನೂ ಆ ಬೌಲ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಏನಾದ್ರು ಇದ್ದರೆ ಸರಿ ಹೋಗುತ್ತೆ. ಕುಕ್ಕರ್ ಬಿಸಿಯಾಗಿರುತ್ತೆ. ಕುಕ್ಕರ್ ಪಾತ್ರೆಗೆ ತಾಗಬಾರ್ದು, ನಾವು ಇಡೋ ಪಾತ್ರೆ ಆ ರೀತಿಯಲ್ಲಿ ಗ್ಯಾಪ್ ಕೊಟ್ಕೊಂಡು ನಿಧಾನವಾಗಿ ಇಟ್ಟು ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮ್ ಎರಡಕ್ಕೂ ಸ್ವಲ್ಪ ಮಧ್ಯದಲ್ಲಿ ಇಟ್ಕೊಂಡು 35-40 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ ನಂತರ 40 ನಿಮಿಷ ಆದಮೇಲೆ ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ. ಒಂದು ಚಾಕು ಅಥವಾ ಒಂದು ಕಡ್ಡಿನ ಚುಚ್ಚಿ ನೋಡಿ, ಅದೇನೋ ಹಿಟ್ಟೇನಾರು ಅದಕ್ಕೆ ಅಂಟ್ಕೊತಾ ಇದ್ದರೆ ಬ್ಯಾಟರು ಇನ್ನೂ ಬೆಂದಿಲ್ಲ ಅಂತ, ಅವಾಗಿನ ಒಂದು 5 ನಿಮಿಷ ಅಥವಾ 10 ನಿಮಿಷದಷ್ಟು ಸಿಮ್ಮಲ್ಲಿ ಮತ್ತೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಕೆಳಗಡೆ ಇಳಿಸ್ಕೊಳ್ಬೇಕು. ಕುಕ್ಕರ್ನಲ್ಲೇ ಬಿಡಬಾರ್ದು ಬಿಸಿಯಾಗಿರಲಿ ಅಂತೇಳಿ. ಕೇಕು ಬೆಂದಿದೆ ಅಂದ ತಕ್ಷಣ ಕೆಳಗಡೆ ಇಳಿಸ್ಕೋಬೇಕಾಗುತ್ತೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ಜಸ್ಟ್ ಚಾಕುವಿಂದ ಸ್ವಲ್ಪ ಸೈಡ್ನ ಲೂಸ್ ಮಾಡಿದ್ರೆ ಸಾಕು. ನೀಟಾಗಿ ಈಸಿಯಾಗಿ ಕೇಕು ಪಾತ್ರೆಯಿಂದ ಬಿಟ್ಕೊಳ್ಳುತ್ತೆ. ಬಟರ್ ಪೇಪರ್ ಕೂಡ ಹಾಕಿಲ್ಲ, ಸ್ವಲ್ಪ ಕೂಡ ಕಲರು ಚೇಂಜ್ ಆಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೂ ಚೆನ್ನಾಗಿದೆ, ಸಾಫ್ಟಾಗಿ ಹಾಗೆ ಸ್ಪಾಂಜಿ ಥರ ಕೂಡ ಇದೆ ಕೇಕು. ಸ್ವಲ್ಪ ತಣ್ಣಗಾದ ನಂತರ ನೀವು ಕಟ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದೆ, ವಿಡಿಯೋ ತೋರಿಸೋದಕ್ಕೆ ಅಂತೇಳಿ ಬೇಗ ಕಟ್ ಮಾಡ್ತಾಯಿದ್ದೀನಿ. ಆದ್ರೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಸಕ್ಕರೆ ಮೀಡಿಯಮ್ ಆಗಿದೆ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದಲ್ಲಿ ಇನ್ನೊಂದು 1/4 ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.